ಅಲ್ಲ ಕಣ್ರಿ, ನಿಮಗೆ ಥ್ರಿಲ್ಲರ್ ಸಿನಿಮಾಗಳು ಅಂದರೆ ಫಸ್ಟಿಗೆ ನೆನಪಾಗುತ್ತೆ. ನಿಮಗೆ ನೆನಪಾಗುತ್ತೋ ಗೊತ್ತಿಲ್ಲ, ಆದರೆ ನನಗೆ ಥ್ರಿಲ್ಲರ್ ಸಿನಿಮಾಗಳು ಅಂದರೆ ಫಸ್ಟಿಗೆ ನೆನಪಾಗೋದೆ ಥ್ರಿಲ್ಲಿಂಗ್ ಫ್ಯಾಕ್ಟ್ ಆಗಿ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಜೊತೆಗೆ ಬರುವಂಥ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಸಿನಿಮಾನ ನೋಡುವಾಗ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಸೊ ಇದೇ ಥರ ನಾನು ರೀಸೆಂಟ್ ಟೈಮಲ್ಲಿ ನೋಡಿದ ಸೀಟೆಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡ್ಕೊಂಬರೋಣ. ನಂಬರ್ 1, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ನಿಮ್ಮಲ್ಲಿ ಎಷ್ಟು ಜನ ಈ ಸಿನಿಮಾನ ನೋಡಿದ್ದೀರಾ ಗೊತ್ತಿಲ್ಲ, ಆದರೆ ನನಗೆ ಕೇಳೋದಾದರೆ ಇದೊಂದು ಕನ್ನಡದಲ್ಲಿ ಬಂದಂಥ ಗೋಲ್ಡನ್ ವರ್ತ್ ಸಿನಿಮಾ ಅಂತೀನಿ. ಬಿಕಾಸ್ ಆಫ್ ಇದರಲ್ಲಿ ಇರುವಂಥ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಶಿವಮೊಗ್ಗದ ಆನೆಗದ್ದೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಆಫೀಸರ್ ಆಗಿರುವಂಥ ನಮ್ಮ ಸೀತಾರಾಮ್ ಹತ್ತಿರ ಒಂದು ಕೇಸ್ ಬರುತ್ತೆ. ಅದು ಯಾವ ಥರ ಕೇಸು ಅಂದರೆ, ತುಂಬ ಕ್ರೂರವಾಗಿ ವಿಚಿತ್ರವಾಗಿ ಸರಣಿ ಕೊಲೆಗಳನ್ನು ಮಾಡ್ತಿರೋ ಒಬ್ಬ ಸೀರಿಯಲ್ ಕಿಲ್ಲರ್ನ ಕೇಸ್ ಆಗಿರುತ್ತೆ. ಆ ಸೀರಿಯಲ್ ಕಿಲ್ಲರ್ ಅವನು ಮಾಡ್ತಿರುವಂಥ ಕೆಲಸಗಳಿಂದ ಆ ಊರಿನಲ್ಲಿರೋ ಜನರಿಗೆ ತಲೆ ಕೆಡಿಸೋದಲ್ಲದೆ ಫುಲ್ ಭಯ ಹುಟ್ಟಿಸಿರ್ತಾನೆ. ಸೊ ಮುಂದೆ ನಮ್ಮ ಹೀರೋ ಈ ಕೇಸ್ನ ಕೈಗೆತ್ಕೊಂಡ ನಂತರ ಈ ಕೇಸ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ಆ ಸೀರಿಯಲ್ ಕಿಲ್ಲರ್ನ ಹಿಡಿತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಡೆಫಿನೆಟ್ಲಿ ಹೇಳ್ತೀನಿ, ನಿಮಗೇನಾದರೂ ಈ ಸಿನಿಮಾದ ಪಾರ್ಟ್ 1 ಸಿನಿಮಾ ಇಷ್ಟ ಆಗಿದ್ರೆ ಈ ಸಿನಿಮಾನು ಕೂಡ ಟ್ರೈ ಮಾಡಿ ನೋಡಿ. ಲಿಟ್ರಲಿ ಹೇಳ್ತೀನಿ, ವರ್ತ್ ಸಿನಿಮಾ. ಅದರಲ್ಲೂ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡೋರು ಈ ಸಿನಿಮಾನ ಮಸ್ಟ್ ಟ್ರೈ ಮಾಡಿ ಅಂತೀನಿ. ಇನ್ನು ಈ ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ನೋಡೋಕೆ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 2, ಸಂಭವಂ ಅಧ್ಯಾಯ 1. ರೀಸೆಂಟಾಗಿ ಜಿಯೋ ಹಾಟ್‌ಸ್ಟಾರಲ್ಲಿ ಮಲಯಾಳಂನ ಈ ಥ್ರಿಲ್ಲರ್ ಸಿನಿಮಾನ ನೋಡಿದೆ. ನಿಜವಾಗ್ಲೇ ಹೇಳ್ತೀನಿ ಗುರು, ಈ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ್ದು ಒಂದೇ ಗುರು, ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಯಾಕಂದರೆ ಈ ಸಿನಿಮಾನ ನಾವು ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ಟೈಮ್ ಲೂಪ್ ಸಿನಿಮಾ ಅನ್ಬೋದು. ಯಾಕಂದರೆ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳನ್ನು ನೋಡಿ ಫುಲ್ ಸೈಕ್ ಆಗೋಗ್ತೀರಾ. ಆ ರೇಂಜ್ಗೆ ಇರುತ್ತೆ ಈ ಸಿನಿಮಾದಲ್ಲಿರುವಂಥ ಟ್ವಿಸ್ಟ್ಗಳು. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನನ್ನ ಕೇರಳ ಹಾಗೆ ತಮಿಳ್ನಾಡು ಬಾರ್ಡರ್ ಹತ್ರ ಇರೋ ವೆರಿ ಥಿಕ್ ಅಂಡ್ ಮಿಸ್ಟೀರಿಯಸ್ ಆಗಿರೋ ಒಂದು ಫಾರೆಸ್ಟ್ ಏರಿಯಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಆ ಫಾರೆಸ್ಟ್ ಏರಿಯಾದ ಮಧ್ಯದಲ್ಲಿ ಒಂದು ಹಳೆಯ ಟೆಂಪಲ್ ಇರುತ್ತೆ. ಆ ಟೆಂಪಲ್ ಹತ್ರ ಯಾರಾದರೂ ಹೋದರೆ ಅಲ್ಲಿ ಅವರು ಟೈಮ್ ಲೂಪಲ್ಲಿ ತಗಲಾಕೊಂತಾರೆ. ಅಂದರೆ ಆ ಟೈಮ್ ಲೂಪಲ್ಲಿ ಟ್ರ್ಯಾಪ್ ಆಗಿಬಿಡ್ತಾರೆ. ಸೊ ಅಲ್ಲಿಂದ ಅವರು ಹೊರ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತಾರೆ. ಮುಂದೆ ನಮ್ಮ ಹೀರೋ ಒಂದು ಸಿಚುವೇಶನಿಂದ ಆ ಏರಿಯಾಗೆ ಹೋಗಿ ಟೈಮ್ ಲೂಪಲ್ಲಿ ಟ್ರ್ಯಾಪ್ ಆಗಿಬಿಡ್ತಾನೆ. ಸೊ ಅಲ್ಲಿಂದ ಅವನು ಹೊರ ಬರೋಕ್ಕೆ ಏನೆಲ್ಲ ಮಾಡ್ತಾನೆ, ಕೊನೆಗೆ ಅವನು ಅಲ್ಲಿಂದ ಹೊರಗೆ ಬರ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಿಜವಾಗ್ಲೇ ಹೇಳ್ತೀನಿ, ಈ ಸಿನಿಮಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಿನಿಮಾ ಕೊಡುವಂಥ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಅದರಲ್ಲೂ ಈ ಸಿನಿಮಾನ ಟೈಮ್ ಲೂಪ್ ಸಿನಿಮಾಗಳನ್ನು ಇಷ್ಟಪಡೋರು ಮಸ್ಟ್ ಟ್ರೈ ಮಾಡಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ನಂಬರ್ 3, ಮೃತ್ಯುಂಜಯ. ರೀಸೆಂಟಾಗಿ ತೆಲುಗಿನಲ್ಲಿ ಬಂದಂಥ ಈ ಥ್ರಿಲ್ಲರ್ ಸಿನಿಮಾನ ನಾನು ವಿತೌಟ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಟೈಮ್ ಪಾಸ್ಗೋಸ್ಕರ ಈ ಸಿನಿಮಾನ ನೋಡಿದೆ. ಆದರೆ ಸಿನಿಮಾ ನೋಡಿದಾದ್ಮೇಲೆ ಗೊತ್ತಾಗಿದ್ದು ಈ ಸಿನಿಮಾ ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ ಅಂತ. ಬಿಕಾಸ್ ಆಫ್ ಇದರಲ್ಲಿ ಇರುವಂಥ ಸ್ಕ್ರೀನ್ ಪ್ಲೇ ಹಾಗೆ ಸ್ಟೋರಿ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ. ಅಂದರೆ ಸಿನಿಮಾದ ಸ್ಟೋರಿ ಆಡಿಯನ್ಸ್ನ ಫುಲ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಅಂಥದ್ದು ಈ ಸಿನಿಮಾದ ಸ್ಟೋರಿ ಏನಿದೆ ಅಂತ ಕೇಳೋದಾದರೆ, ಸಿನಿಮಾದ ಹೀರೋ ಒಂದು ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನ ವರ್ಕ್ ಏನು ಅಂದರೆ, ಯಾರಾದರೂ ಸತ್ತು ಹೋದವರ ಮನೆಗೆ ಹೋಗಿ ಇವನು ಕೆಲಸ ಮಾಡೋ ನ್ಯೂಸ್ ಪೇಪರಲ್ಲಿ ಅವರ ಆ್ಯಡ್ ಬರೋ ರೀತಿ ಮಾಡೋದೇ ಇವನ ಕೆಲಸ. ಈ ರೀತಿ ಒಂದು ದಿನ ನಮ್ಮ ಹೀರೋ ಒಂದು ಸಾವಿನ ಮನೆಗೆ ಹೋದಾಗ ಅಲ್ಲಿ ಇರುವಂಥ ಡೆಡ್ ಬಾಡಿನ ನೋಡಿ ಇದು ನಾರ್ಮಲ್ ಡೆತ್ ಅಲ್ಲ, ಮರ್ಡರ್ ಅಂತ ಕಂಡು ಹಿಡಿತಾನೆ. ಸೊ ಈ ವಿಷಯ ತಿಳಿದ ನಂತರ ನಮ್ಮ ಹೀರೋ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ, ಹಾಗೆ ಇದರಿಂದ ಅವನ ಲೈಫ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೊ ನಿಮಗೇನಾದರೂ ಒಂದೊಳ್ಳೆ ಡೀಸೆಂಟ್ ಆಗಿರುವಂಥ ಸ್ಟೋರಿ ಹಾಗೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ಚೆನ್ನಾಗಿದೆ. ಯಾಕಂದರೆ ಈ ಸಿನಿಮಾದಲ್ಲಿ ಹೀರೋ ಹಾಗೆ ವಿಲನ್ ನಡುವೆ ಬರುವಂಥ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ತುಂಬ ಅಂದರೆ ತುಂಬ ಸೈಕ್ ಆಗಿರುತ್ತೆ. ಅಷ್ಟೇ ಮಜಾ ಕೊಡುತ್ತೆ ಈ ಸಿನಿಮಾ. ನನಗಂತೂ ಈ ಸಿನಿಮಾ ಇಷ್ಟ ಆಗಿತ್ತು, ನಿಮಗೂ ಕೂಡ ಇಷ್ಟ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 4, ರಾಕ್ಷಸ. ಕನ್ನಡದಲ್ಲಿ ರೀಸೆಂಟಾಗಂತೂ ತುಂಬಾ ವೆಬ್ ಸೀರೀಸ್ಗಳು ಬರ್ತಿದ್ದಾವೆ. ಅದರಲ್ಲೂ ಬೇರೆ ಥ್ರಿಲ್ಲರ್ ಜಾನರಲ್ಲಿ ಈ ವೆಬ್ ಸೀರೀಸ್ ಬರ್ತಿದೆ ಅಂತ ಕೇಳಿ ನಾನಂತೂ ತುಂಬ ಖುಷಿಪಟ್ಟಿದ್ದೆ. ಸೊ ಅದೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಈ ಸೀರೀಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ನಿಜವಾಗ್ಲೇ ಹೇಳ್ತೀನಿ, ಸೀರೀಸ್ ಮಾತ್ರ ಎಪಿಸೋಡಿಂದ ಎಪಿಸೋಡ್ಗೆ ಟ್ವಿಸ್ಟ್ಗಳನ್ನ ಇಟ್ಟಿದ್ದಾರೆ ಗುರು, ಒಂದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಗುರು. ಯಾಕಂದರೆ ಈ ಸಿನಿಮಾದಲ್ಲಿ ಇರುವಂಥ ಟ್ವಿಸ್ಟ್ಗಳು ಯಾವುದೇ ಹೈ ಲೆವೆಲ್ ಥ್ರಿಲ್ಲರ್ ಸಿನಿಮಾಗೆ ಕಮ್ಮಿ ಇಲ್ಲ ಕಣ್ರಿ. ಸಖತ್ ಮಜಾ ಕೊಡ್ತವೆ. ಸೈಕಾಗಿ ಟ್ವಿಸ್ಟ್ಗಳನ್ನು ಒಂದಕ್ಕಿಂತ ಇನ್ನೊಂದನ್ನ ಬರ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಕೆಲವೊಂದು ಕೊಲೆಗಳು ಆಗ್ತಾ ಇರ್ತವೆ. ಆ ಕೊಲೆಗಳು ಬ್ಯಾಕ್ ವಾಟರ್ ಹತ್ರ ಆಗ್ತಿರೋದ್ರಿಂದ ಇದನ್ನು ಮೊಸಳೆ ಅಟ್ಯಾಕ್ ಇರ್ಬೋದು ಅಂತ ಪೊಲೀಸರು ಅಂದ್ಕೊಂಡಿರ್ತಾರೆ. ಆದರೆ ಒಂದು ದಿನ ಆ ಬ್ಯಾಕ್ ವಾಟರ್ ಹತ್ರ ಒಂದು ಡೆಡ್ ಬಾಡಿ ಸಿಗುತ್ತೆ. ಆದರೆ ಆ ಡೆಡ್ ಬಾಡಿನ ನೋಡಿದ್ರೆ ಮೊಸಳೆ ಅಟ್ಯಾಕ್ ಥರ ಕಾಣಿಸೋದಿಲ್ಲ. ಸೊ ಇದರಿಂದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಇದು ಕೊಲೆ ಅಂತ ಗೊತ್ತಾಗುತ್ತೆ. ಹೀಗೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಮಾಡೋವಂಥ ಒಂದು ಮಿಸ್ಟೇಕಿಂದ ಇಡೀ ಕೇಸ್ ಅವರ ಮೇಲೆ ಬಂದ್ಬಿಡುತ್ತೆ. ಸೊ ಪೊಲೀಸರು ಮಾಡಿದಂಥ ತಪ್ಪಾದರೂ ಯಾವುದು, ಆ ಒಂದು ಸಣ್ಣ ಮಿಸ್ಟೇಕಿಂದ ಆ ಕೇಸ್ ಹೇಗೆಲ್ಲ ಬದಲಾಗುತ್ತೆ, ಕೊನೆಗೆ ಆ ಕೊಲೆ ಯಾರು ಮಾಡಿದ್ದು, ಆ ಡೆಡ್ ಬಾಡಿ ಯಾರ್ದು ಅಂತ ಪೊಲೀಸರು ಕಂಡು ಹಿಡಿತಾರೋ ಇಲ್ವೋ ಅನ್ನೋದನ್ನ ಸೀರಿಯಸ್ಲಿ ಹೇಳ್ತೀನಿ. ಕನ್ನಡದಲ್ಲಿ ನಿಮಗೇನಾದರೂ ಒಂದೊಳ್ಳೆ ಥ್ರಿಲ್ಲರ್ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಯೋಚನೆ ಮಾಡದೆ ಫಸ್ಟ್ ಹೋಗಿ ಈ ಸೀರೀಸ್ನ ನೋಡಿ. ಸೀರೀಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಈ ಸೀರೀಸ್ ZEE5ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಆದಷ್ಟು ಬೇಗ ಕವರ್ ಮಾಡಿಬಿಡಿ. ನಂಬರ್ 5, ರಕ್ಕಸಪುರದೋಳ್. ಕನ್ನಡದಲ್ಲಿ ರೀಸೆಂಟಾಗಿ ರಿಲೀಸ್ ಆದಂಥ ಈ ಸಿನಿಮಾ ತುಂಬಾ ಸೌಂಡ್ ಮಾಡಿತ್ತು. ನಿಮ್ಮಲ್ಲಿ ಆಲ್ಮೋಸ್ಟ್ ಈ ಸಿನಿಮಾನ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಈ ಸಿನಿಮಾನ ನಾನು ತುಂಬ ಸರಿ ರೆಕಮೆಂಡೇಶನ್ ಮಾಡಿದ್ದೀನಿ. ಸೊ ಈಗಲೂ ಕೂಡ ಈ ಸಿನಿಮಾನ ತುಂಬ ಜನ ನೋಡಿಲ್ಲ. ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ಈ ಸಿನಿಮಾನ ಆ್ಯಡ್ ಮಾಡಿದ್ದೀನಿ. ನಾನು ಯಾಕೆ ಈ ಸಿನಿಮಾನ ತುಂಬ ಸರಿ ರೆಕಮೆಂಡೇಶನ್ ಮಾಡ್ತಿದ್ದೀನಿ ಅಂದರೆ, ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ತುಂಬ ಅಂದರೆ ತುಂಬ ಸೈಕ್ ಆಗಿರುತ್ತೆ. ಅದರಲ್ಲೂ ಬೇರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಸೈಕ್ ಆಗಿರುವಂಥ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ತುಂಬ ಟೈಮ್ ಆಗಿತ್ತು. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದಂಥ ರಾಜ್ವೀರ್ ಶೆಟ್ಟಿ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಇವನನ್ನ ಯಾವುದೇ ಕ್ರೈಮ್ ಕೇಸ್ ಇಲ್ಲದೆ ಇರೋವಂಥ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಮ್ಮ ರಾಜ್ವೀರ್ ಶೆಟ್ಟಿ ಅವರಿಗೆ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ಕ್ರೈಮ್ ಕೇಸೇ ಇಲ್ಲದೆ ಇರೋವಂಥ ಊರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ. ಆದರೆ ಆ್ಯಕ್ಚುಯಲ್ ಟ್ವಿಸ್ಟು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಒಂದು ಕೂಡ ಕ್ರೈಮ್ ಕೇಸ್ ಇಲ್ಲದೆ ಇರೋ ಊರಿನಲ್ಲಿ ಸಡನ್ ಆಗಿ ಸೀರಿಯಸ್ ಆಗಿ ಕ್ರೈಮ್ಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾಕೆ ಸಡನ್ ಆಗಿ ಸೀರಿಯಸ್ ಆಗಿ, ಸೊ ಇವಾಗ ಈ ಕ್ರೈಮ್ ಕೇಸ್ಗಳು ಸಡನ್ ಆಗಿ ಸ್ಟಾರ್ಟ್ ಆಗಿರೋದಾದ್ರೂ ಯಾಕೆ, ಇದನ್ನು ಯಾರೆಲ್ಲ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಈ ವರ್ಷ ಬಂದಿರುವಂಥ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಈ ಸಿನಿಮಾನು ಕೂಡ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಈ ಸಿನಿಮಾನ ಕವರ್ ಮಾಡಿಬಿಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ರೀಸೆಂಟ್ ಟೈಮ್ನಲ್ಲಿ ನಾನು ನೋಡಿದಂಥ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳು. ಸೊ ಇವುಗಳನ್ನು ಬಿಟ್ಟು ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು, ಹಾಗೆ ನೀವು ನೋಡಿದಂಥ 2025ನ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಸಿನಿಮಾಗಳ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಬೇರೆ ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.